ದೊಡ್ಡನೆ ಲೇ ಯಾಕ ಯಾಕ ಹಂಗೆ ನಿಂತ್ಕೊಂಡಿದ್ದಿ? ಏನಾಯ್ತಾ? ಸಮುದ್ರ ಹತ್ರಕ್ಕೆ ಬಂದ್ಬಿಟ್ಟು ನೀರಾಗ ಆಟ ಆಡ್ದಿರಾ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ, ಯಾಕೋ ಏನಾಯ್ತು? ದೊಡ್ಡನೆ ಯಾಕೋ ಚಳಿ ಅಂತನಾ? ಏ ಬಾ, ಉಪ್ಪು ನೀರಾಗ ಏನು ಅಷ್ಟೊಂದು ಚಳಿ ಆಗಲ್ಲ. ಇವಾಗ ಹೆಂಗೋ ರೂಮ್ ಮಾಡಿದ್ರಲ್ಲ, ಈ ನೀರಾಗ ಆಡ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಳ್ಳೋಣ. ಓ ಇಲ್ಲ, ಇವತ್ತು ರಾತ್ರಿನ ಬೆಂಗಳೂರಿಗೆ ಬಸ್ ಹಾಕ್ಬಿಡೋಣ. ನಾನು ಯಾಕೋ ನಮ್ಮ ಅಪ್ಪನ ನೋಡಬೇಕು. ನಮ್ಮ ಅಪ್ಪನು ನನ್ನ ಕನ್ಸಾಗೆ ಬರ್ತಾವನೆ. ಏ ನಿಮ್ಮ ಅಪ್ಪನೇನು ಎಳೆ ಮಗು ಅಲ್ಲ ಬಿಗ್ಲು ಬೀಳಕ್ಕೆ. ಮನೆಗೆ ಇರ್ತಾನೆ, ಸುಮ್ಮನೆ ಇರು ನಿಮ್ಮ ಅಪ್ಪನ. ಇಲ್ಲ ಸುನಂದಿ, ನಾನು ನಮ್ಮ ಅಪ್ಪನ ನೋಡಬೇಕು. ಅದೇನೋ ನಮ್ಮ ಅಪ್ಪನ ಬಿಟ್ಟು ಇರೋಕ್ಕೆ ಆಗಲ್ಲ. ನಮ್ಮ ಚಿಕ್ಕೋನು ಅಷ್ಟೇ ದೊಡ್ಡೋನೆ ಅಂತ ಇಲ್ಲೇ ಎಲ್ಲೋ ಕೂಗ್ತಾವನೆ ಅಂತ ಅನ್ನಂಗೆ ಕೇಳಿಸ್ತಾ ಇದೆ ನಂಗೆ. ಇವಾಗ ಧರ್ಮಸ್ಥಳ ನೋಡಬೇಕು ಅಂದೆ, ನೋಡಿಸಿದ್ನೆ. ಹೊರನಾಡು ನೋಡಬೇಕು ಅಂದೆ, ಅದನ್ನು ತೋರಿಸಿದ್ನೆ. ಇವಾಗ ಬಾ ಹೋಗೋಣ ನಾವು. ಲೇ ದೊಡ್ಡನೆ, ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಹಂಗೆ ತಿರುಪ್ತಿಗೆ ಹೋಗೋಣ ಇವತ್ತು ಒಂದು ದಿವಸ. ಸುಮ್ಮನೆ ತಿರುಪ್ತಿಗೆ ಬೇಕಾದ್ರೆ ಯಾವಾಗ ಬೇಕಾದ್ರೆ ಹೋಗ್ಬೋದು, ಹತ್ರ ನಮ್ಗೆ. ಎಷ್ಟೊತ್ತು ಬೆಳಗ್ಗೆ ಹೋಗಿ ಅಷ್ಟೊತ್ತಿಗೆ ಸಾಯಂಕಾಲ ಬಂದ್ಬಿಡ್ಬೋದು. ಯಾಕೋ ನಮ್ಮ ಅಪ್ಪನ ನೋಡ್ಬೇಕು ಅನಿಸ್ತದೆ. ಬಾ ಹೋಗೋಣ ನಾವು. ನಮ್ಮ ಚಿಕ್ಕೋನು ಇಲ್ಲ ಎಲ್ಲೋ ಅವನೇನೋ ಅನಿಸ್ತದೆ ನಂಗೆ. ಚಿಕ್ಕೋನು ಇವಾಗ ಊರೆಲ್ಲ ಹೇಳ್ಕೊಂಬಂದಿತ್ತ ನಾನು ಹಿಂಗೆ ಓಡೋಗವ್ರೆ ಅಂತ. ಎಲ್ಲಾನ ಹೇಳ್ಕೊಂಬರ್ಲಿ ಬಿಡು, ನಾನು ಓದ್ತೀನಿ. ನಾನು ಹೋಗ್ಬೇಕಮ್ಮ, ನೀನು ಬೇಕಾದ್ರೆ ಇಲ್ಲೇ ಇರೋ. ನಂಗೆ ಇನ್ನಿಲ್ಲಿರೋಕ್ಕಾಗಲ್ಲ. ಲೇ ಇನ್ನ ಇವಾಗ 3 ಗಂಟೆ ಇಷ್ಟೊತ್ತಿಗೆ ಹೋದ್ರೆ ತಗೊಂಡಾಗಲ್ಲಿ ಮೆಜೆಸ್ಟಿಕ್ಕಾಗಿ ಬಿಟ್ಬಿಡ್ತಾರೆ. ರಾತ್ರಿ 10-11 ಗಂಟೆಗೆ ಬಸ್ ಎಕ್ಕಿದ್ರೆ ಬೆಳಗ್ಗೆ ನಾವು ಊರಿಗೆ ಹೋಗೋಷ್ಟಲ್ಲಿ ಬಸ್ಸಾಗಿ ಬಿಡ್ತಾರೆ. ಅಷ್ಟು ಮಾತ್ರಕ್ಕೆ ಏನಕ್ಕೆ ಕರ್ಕೊಂಬಂದಿರೋದು ನೀನು? ಏನು ಕರ್ಕೊಂಬಂದಿದ್ದೇಳು? ಸುಮ್ಮನೆ ಇರಬೇಕಾಗಿತ್ತು. ನಾನು ಒಂದು 3-4 ದಿವಸ ಸುತ್ತಾಡ್ಕೊಂಬರೋಣ ಅನ್ಕೊಂಡೆ. ಅದ್ಯಾಕೋ ನಮ್ಮ ಅಪ್ಪನ ಬಿಟ್ಟಿರೋಕ್ಕೆ ಆಗಲ್ಲ ನೋಡು ನಂಗೆ. ಯಾವಾಗಲೂ ಹಂಗೆ ಆಗ್ಬಿಡ್ತದೆ. ನಮ್ಮ ಅಪ್ಪನ ಬಿಟ್ಟಿರ್ಬೇಕಂದ್ರೆ ಆಗಲ್ಲ ನಂಗೆ. ಅದು ಬೇರೆ ನಮ್ಮ ಚಿಕ್ಕೋನ ನನ್ನ ಹುಡುಕ್ತಾವನೇನೋ ಅಂತ ಅನಿಸ್ತದೆ. ಅವನು ನಿಂಗೆ ಎಷ್ಟು ಕಾಟ ಕೊಡ್ತಾನೆ. ಆದರೂ ಚಿಕ್ಕೋನ್ ಅಂತೀಯಲ್ಲ ನೀನು. ಓ ಎಷ್ಟನ ಆಗಲಿ, ಅವ್ನು ನನ್ನ ತಮ್ಮನು. ಕಾಟ ಕೊಡ್ತಾನೆ ಅವನು. ನನ್ನ ಕಷ್ಟ ಕಾಲ ಕಾತಾನೆ ಅವನು. ನೀನು ಹಂಗೆಲ್ಲ ಮಾತಾಡಬೇಡ, ಏನನ್ನ ಮಾತಾಡೋ. ನಮ್ಮ ಮನೆಗೆ ನೋಡ್ತಿದ್ದೀನಿ, ನೀನು ಮಾತಾಡಬೇಡ. ನಾನು ಹೋಗ್ಬೇಕು. ನಿಮ್ಮ ಅಪ್ಪನ 1 ರೂಪಾಯಿ ದುಡ್ಡು ಕೊಡಲ್ಲ ನಿನ್ನ ಖರ್ಚಿಗೆ. ಆದರೂ ಅಪ್ಪ ಅಂತ ಬಡ್ಕೊಂತೀಯಲ್ಲ ನೀನು. ಬಾಯಿ ಮುಚ್ಕೊಂಡಿರೋ. ನಿಮ್ಮ ಅಪ್ಪನೇನು ಎಳೆ ಮಗುವಲ್ಲ, ಅಪ್ಪಂಡಿತ್ರಂಗಿರ್ತವ ಪ್ಯಾಟಕ ಅಲ್ಲಿ ಇಲ್ಲಿ ತಿರ್ಕೊಂಡು ಬಿತ್ತಿರ್ತಾನೆ. ಏನೋ ಬಿತ್ತಿರ್ತಾನೆ ಅಂತ ಇದೆಯಾ? ತೆಗೆದು ಕಪಾಳಕ್ಕೆ ಕೊಟ್ಟರೆ ಹೆಂಗಿರ್ಬೇಕು? ಬೋಸ್ಡಿನ ತಗೊಂಬಂದು ಏನು ಹಂಗಂತ ಇದೆ ನಮ್ಮ ಅಪ್ಪನ? ಏನು ಸೀಮೆಗಿಲ್ದ ಅಪ್ಪನು? ಏಯ್ ಜಾಸ್ತಿ ಮಾತಾಡಬೇಡ ನೀನು. ನಾಳೆ ಬೆಳಗ್ಗೆ ನಿಂಗೆ ಬಾಗಿಲಿರ್ತಾರೆ ಬೇರೆ ಓದ್ತೀಯ, ಅವಾಗ ಹಿಂಗೆ ನೆನ್ಸ್ಕೊಂತೆ ನಿಮ್ಮ ಅಪ್ಪನ. ಯಾವ ನನ್ನ ಮಗನ ಕಿತ್ತೋದು ನನ್ನ ಮಗನ ಹೇಳಿದ್ದು ನಾವು ಬೇರೆ ಓದ್ತೀರಿ ಅಂತ? ನನ್ನ ನೆಂಟ್ರಿಗಳನ್ನ ಬಿಡ್ತೀನಿ, ನಮ್ಮ ಅಪ್ಪನ ನನ್ನ ತಮ್ಮನ್ನ ಬಿಡಲ್ಲ ನಾನು. ಥೂ ಏನ ಜರ್ಮನ ನಿಂದು. ಕಾಲದಿಂದ ಇದೇ ಬಾಳ್ಬಿಟ್ಟಲ್ಲ ನೀನು. ನಮ್ಮ ಅಪ್ಪನು ಅಂತ ಹಿಂಗೆ ಬಾಳ್ಬಿಟ್ಟೆ. ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ನೀನು. ಏಯ್ ಬತ್ತಿಯ ಬರಲ್ಲ ಅಷ್ಟು ಹೇಳು. ನಡಿ ಕಳ್ದು ಹೋಗಿ ನಿನ್ನ ಜೊತೆಗೆ ಬನ್ನಲ್ಲ. ನಾನೇ ಏನೇನು ಎಕಡೆ ತಕೊಂಡು ಹಾಕಬೇಕು ಮುಂದೆ ಮಗನೆ. ಇನ್ನೊಂದ್ಸತಿ ಏನೇನ ಸುನಂದಿ ಅಂತ ಬಾ, ನಿಂಗೆ ಹಾಕ್ತೀನಿ. ಏನೇ ತಕೊಂಡು ಮಗ ಕಿತ್ತೋಗಂಗೆ. ಲೇ ನೀನು ಎಲ್ಲೆಲ್ಲಿ ನೋಡ್ಬೇಕಂತಿದ್ದೆ ನೋಡ್ತಿದ್ದೀನಿ. ಕರ್ಕೊಂಡೋಗಿ ನಿಮ್ಮ ಮನೆಗೆ ನೀನು ಬಿಡ್ತೀನಿ. ನಮ್ಮ ಮನೆಗೆ ಬಿಡಬೇಡ. ನಾನು ಎಲ್ಲಿದ್ದೀನಿ? ನಮ್ಮೂರಾಗಿದ್ದೀನಿ ತಾನೆ, ಅಲ್ಲೇ ಬಿಟ್ಟು ಸಾಯಿ. ಹೊಟ್ಟೆ ಉದ್ದೋಗ. ತಾಳಿ ಕಟ್ಟು ಅಂದರೆ ಕೈ ಕೊಡ್ತಾನೆ, ಕಾಲು ಕೊಡ್ತಾನೆ ಕೈ ಕೊಡ್ತಾನೆ. ಗಿಲಿಟ್ ನನ್ನ ಮಗ ನೀನು. ಲೇ ಬತ್ತಿಯ ಬರಲೇ. ಬಾಯಿ ಮುಚ್ಕೊಂಡಿರಲೇ. ನಾನು ಬಿಟ್ಬಿಟ್ಟು ಓದ್ತಾ ಇರೋದೆ. ಇವನು ಹೊಟ್ಟೆ ಉದ್ದೋಗ. ಹೋಗಿ ಇವ್ನು ನಂಬ್ಕೊಂಡಲ್ಲ. ನಾನೇ ಏನೇನು ತಗೊಂಬಿಟ್ಟು ಒಬ್ಬರ್ಕೊಬೇಕು. ಲೇ ಬತ್ತಿಯ ಬರಲ್ಲೇ. ಇಲ್ಲಿಂದ ಗೋವಾಕ ಹತ್ರ. ಹೌದಾ ದೊಡ್ಡನೆ? ಗೋವಾಕ್ಕೆ ಹತ್ರ ನೀನ? ಹಂಗಾದ್ರೆ ಕರ್ಕೊಂಡು ಹೋಗ್ತಾ ಇದೆಯಾ ಗೋವಾಕ್ಕೆ ನನ್ನನ್ನ? ಹಂಗಲ್ಲ ಹೇಳಿದ್ದು ನಾನು. ದೊಡ್ಡನೆ ಹೆಂಗೂ ಇಲ್ಲಿ ಗಂಟ ಬಂದ್ಬಿಟ್ಟಿದ್ರೆ ಇಲ್ಲಿಂದ ಇಲ್ಲಿಗೆ ಗೋವಾ ಹತ್ರ ಅಂತೀಯ. ನಡಿ ದೊಡ್ಡನೆ, ಹೊರಡ್ಬಿಡೋಣ ನಡಿಯ. ನನ್ನ ಹತ್ರ 1,000 ರೂಪಾಯಿ ಅದೇ. ನಡಿಯ ಹೋಗೋಣ ಗೋವಾಕ. ಲೇ ನೀನು ಇಲ್ಲೇ ಇದ್ರೆ ಹೇಳ್ಕೊಂಡೋಗಿ ಅಲ್ಲಿ ಮಾರಾಕ್ತಾರೆ ನಿನ್ನ. ನನಗೆ ಬಿಟ್ಬಿಟ್ಟು ಹೋಗಿದ್ದೀನಿ ಅಂದ್ರೆ ಇಲ್ಲಿರೋರು ಅಲ್ಲಿಗೆ ಮಾರಾಕ್ತಾರೆ, ಅಲ್ಲಿರೋರು ಯಾವ್ದಾರ ದೇಶಕ್ಕೆ ಮಾರಾಕ್ತಾರೆ. ಅಲ್ಲಿ ಕರ್ಕೊಂಡೋಗಿ ಕಣ್ಣು ಕಿಡ್ನಿ ಎಲ್ಲ ಕಿತ್ಕೊಂತಾರೆ. ನೀನು ಗೊತ್ತಿದ್ದು ಸತ್ತಂಗೆ. ಅಯ್ಯೋ ಏನೋ ದೊಡ್ಡನೆ ಹಿಂಗೆ ಹೇಳ್ತಾ ಇದೆಯಾ? ಅದಕ್ಕೆ ನಡಿ ಬಾ ನನ್ನ ಜೊತೆಗ. ಹಿಂಗೆಲ್ಲ ಮಾಡ್ತಾರೇನೆ? ಎಂತಂತ ಜನಗಳವ್ರೆ, ಪ್ರಪಂಚದಾಗ ಎಂತಂತ ಜನಗಳವ್ರೆ. ನಡಿ ಬಾ, ಬದುಕಿದ್ದಂಗೆ ವೃತ್ತಿಯಾಗಿ ಕಿತ್ಕೊಂಡ್ಬಿಡ್ತಾರೆ ಅವ್ರು ಮಾರಕಕ್ಕ. ಅಯ್ಯೋ ನಡಿಯ ದೊಡ್ಡನೆ, ಹೋಗೋಣ ಫಸ್ಟ್ ಇಲ್ಲಿಂದ. ಯಾಕೆ ಗೋವಾನು ಬೇಡ ಯಾವುದು ಬೇಡ, ನಡಿ ಹೋಗೋಣ. ಬಾ. ಆ ರೂಮ್ಗೆ ಹೋಗಿ ಕಾಸು ಕೊಟ್ಬಿಟ್ಟ ಬ್ಯಾಗ್ ಎತ್ಕೊಂಡು ಓದ್ತಾರೆ ನಡಿ. ಅಯ್ಯೋ ಎಂಥ ಕೆಲಸ ಆಗೋಯ್ತು. ಫಸ್ಟ್ ಊರು ಸೇರ್ಕೊಳ್ಳೋಣ ತಡಿಯಪ್ಪ. ಅಲ್ಲ ಏನಂತ ಮಾತಾಡ್ತಾ ಇದ್ದೀರಾ ನೀವು? ಮನುಷ್ಯನಿಗೆ ಸ್ವಲ್ಪ ಆದರೂ ನಿಯತ್ತಿರಬೇಕು. ಏನಂತ ಮಾತಾಡ್ತಾ ಇದ್ದೀರಾ ನೀವು? ಏಯ್ ಪಾರೋ, ನೀನೇನು ಮಾತಾಡ್ತಾ ಇದ್ದೀಯಾ? ಅಪ್ಪ ನೀನು ಮಾತಾಡ್ತಾ ಇರೋದು ತಪ್ಪಪ್ಪ. ಹಿಂಗೆಲ್ಲ ಮಾತಾಡಬಾರ್ದು. ಅವ್ರು ಎಷ್ಟೊಂದು ಸಹಾಯ ಮಾಡೋರು ಗೊತ್ತಾ? ನಾನು ಬೇರೆ ಆದಿಶಂಕರ್ನ ಇಷ್ಟಪಡ್ತಾ ಇದ್ದೀನಿ. ಏನು ಇಲ್ಲದೆ ಬಿಕಾರಿ ಮನೆಗೆ ನನ್ನ ಮಗಳನ್ನ ಕೊಡೋದಾ? ನಿನಗೇನು ಬುದ್ಧಿ ಇಲ್ಲ? ಗಾನವಿ ನಾವೆಲ್ಲಿ ಅವರೆಲ್ಲಿ? ಅಯ್ಯೋ ರಾಮಣ್ಣ, ಇದು ನೋಡ್ತಾ ಇದ್ರೆ ನಂಗೆ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಇರು ಆದಿಶಂಕರ, ಏನೇನು ಮಾತಾಡ್ತಾರೆ ಮಾತಾಡಲಿ, ಸುಮ್ಮನೆ ಇರು. ಕೆಲಸ ಆಯ್ತಪ್ಪ. ತಿಂಗಳಿಗೆ 60,000 ಸಂಬಳ ಆದಿಶಂಕರ್ಗೆ. ಸಂಬಳ ಬೇಕಾಗಿಲ್ಲ, ಕೆಲಸ ಬಿಟ್ಟು ನಮ್ಮನೆಲ್ಲ ಇರಲಿ ಬಿಡು ಆರಾಮಾಗಿ. ನೋಡಮ್ಮ ಪಾರು ಗಾನ್ವಿ, ನಾನು ಹೇಳೋದು ಸ್ವಲ್ಪ ಕಿವಿ ಮೇಲೆ ಹಾಕಡ್ರಿ. ನಮ್ಗೆ ಈ ಸಂಬಂಧ ಬೇಕಾಗಿಲ್ಲ. ನಿಮಗೆ ಸಹಾಯ ಮಾಡಿದ್ರಾ ಒಂದಷ್ಟು ದುಡ್ಡು ಕೊಟ್ಟು ಕೈ ತೊಳ್ಕೊಡ್ರಿ. ಹಂಗಂತ ಹೇಳ್ಬಿಟ್ಟು ಬೇತಾಳನ ಬೆಳಿಗ್ಗೆ ಹಾಕೊಂಡು ಹೋಗೋದಾ? ನಾಳೆ ಬೆಳಗ್ಗೆ ನಮ್ಮ ಕಷ್ಟ ಬಂತು, ಅವ್ನಿಗೆ ಸಹಾಯ ಮಾಡೋ ಶಕ್ತಿ ಆಯ್ತಾ?
ಶಕ್ತಿ ಐತೇನಮ್ಮ, ನಮ್ದು ಎಲ್ಲೆಲ್ಲ ಐತೆ ಬಿಸ್ನೆಸ್, ಅದಕ್ಕೆಲ್ಲ ಬಂಡವಾಳ ಹಾಕೋ ಶಕ್ತಿ ಐತಾ? ನೋಡಪ್ಪ, ನೀನು ಒಪ್ತೀಯೋ ಬಿಡ್ತೀಯೋ ಅದೆಲ್ಲ ನನಗೆ ಬೇಕಾಗಿಲ್ಲ. ನಾನು ಆದಿಶಂಕರ್ನೇ ಮದುವೆ ಆಗೋದು, ಹೌದಾ? ಸರಿ, ನೀನು ನಿಮ್ಮಮ್ಮನ ಏನಾದರೂ ಮಾಡ್ಕೊಳ್ಳಿ, ನಾನು ಇಲ್ಲಿಂದ ಹಿಂಗೆ ಎಲ್ಲಾದರೂ ದೂರ ಹೊಟ್ಟೋಗ್ಬಿಡ್ತೀನಿ. ನಿಮ್ಮಿಷ್ಟ, ನೀವು ಹೆಂಗೆ ಬೇಕಾದರೂ ಇರ್ರಿ. ಅಲ್ಲ, ಮುಂಚಿನ್ಗೆ ಸ್ವಲ್ಪನಾದರೂ ನಿಯತ್ತಂತಿರಬೇಕು. ಯಾಕೆ ಇಂಥ ಮಾತು ಮಾತಾಡ್ತಾ ಇದೆಯಾ? ಏನು ಅಂತ ಮಾತು ಮಾತಾಡ್ತಾ ಇದ್ದೀನಿ? ಇರೋ ಮಾತೇ ಮಾತಾಡ್ತಾ ಇದ್ದೀನಿ, ಇಲ್ಲದೆ ಇರೋ ಮಾತು ಮಾತಾಡ್ತಾ ಇಲ್ಲ. ಗಾನ್ವಿಗೆ ಅಂಥ ಹುಡುಗನ್ಗಿಂತ ಹುಡುಗನ್ ಬೇಕಾ? ಎಷ್ಟು ಒಳ್ಳೆ ಹುಡುಗನು. ಹಾಂ, ನಮಗೆ ಶ್ರೀಮಂತಿಕೆ ಬೇಡ, ಒಳ್ಳೆ ಗುಣ ಇರೋ ಹುಡುಗನ್ ಬೇಕು. ಇವತ್ತು ಚೆನ್ನಾಗೇ ಇರ್ತಾನೆ, ನಾಳೆ ನಮ್ಮ ಶ್ರೀಮಂತಿಕೆ ನೋಡಿ ನಮಗೆ ಮೋಸ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಇವಾಗ ಅವಳು ಶುಭ ಆಗಲಿ, ಅವ್ನು ಶ್ರೀನಾಥ್ನಾಗಲಿ ನಮ್ಮ ಮನೆಗೆ ಬಂದಾಗ ನಾವೇನು ಅನ್ಕೊಂಡ್ರಿ? ಅಯ್ಯೋ ಪಾಪ ಏನು ಇಲ್ದರೋ ಗಂಡ ಹೆಂಡತಿ ನಮ್ಗೆ ಆಸರೆ ಆಗಿರ್ತಾರೆ ಅಂತ ಅವ್ರು ನಮ್ಮ ಮನೆಗೆ ಸೇರಿಸ್ಕೊಂಡಿದ್ದು ತಾನೆ. ಇವತ್ತೇನು ಕೆಲಸ ಮಾಡಿದ್ರು ಅವರು? ಹಾಂ, ಇವಾಗಿನ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ. ಹಂಗಂತ ಹೇಳ್ಬಿಟ್ಟು ನೋಡು ಪಾರು, ನಾನು ಮಗಳಿಗೆ ನಾನು ಹೊರ ತರ್ತೀನಿ, ಆಯಿತಾ? ನನ್ನ ಮಗಳ ಜವಾಬ್ದಾರಿ ನನಗೆ ಬಿಟ್ಬಿಡು, ನಾನು ಒಳ್ಳೆ ಕಡೆ ಸೇರಿಸ್ತೀನಿ. ನಮಗೆ ನಮ್ಮ ಮನೆಯೆಲ್ಲ ಇಟ್ಕೊಂಡು ನಮ್ಮ ಬಿಸ್ನೆಸ್ ಎಲ್ಲ ನೋಡಿಕೊಂಡು ಇರುವಂಥ ಹುಡುಗನ್ ಬೇಕು. ಈ ಹುಡುಗನಿಗೆ ಡ್ಯೂಟಿ ಐತೆ, ಇಷ್ಟಪಟ್ಟು ಅವ್ರು ಕೆಲಸ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಕೆಲಸ ಬಿಟ್ಟು ಬಾ ಅಂದರೆ ಬರಲ್ಲ, ಆಯಿತಾ? ನನಗೂ ವಯಸ್ಸಾಯಿತು, ಎಲ್ಲ ಜವಾಬ್ದಾರಿ ನೋಡ್ಕೊಂಡಂಥ ಹುಡುಗನ್ ನಮಗೆ ಬೇಕು. ನಾನಿದ್ದೀನಲ್ಲಪ್ಪ, ನಾನು ನೋಡ್ಕೊತೀನಿ. ಆದಿಶಂಕರ್ನ ಹತ್ರ ಮಾತಾಡ್ತೀನಿ, ಕೆಲಸಕ್ಕೆ ರಿಸೈನ್ ಮಾಡಿ ಆದಿಶಂಕರ್ನು ಬರ್ತಾನೆ, ನನಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಹ್ಞೂ ಅಪ್ಪ, ರಿಸೈನ್ ಅಪ್ಪ ನಿನ್ನ ಕೆಲಸಕ್ಕೆ. ಹೋಗು ರಾಮಣ್ಣ, ನಾನು ಆಸೆ ಪಟ್ಟಿರೋದು ಕೆಲಸ ನಾನು ಈ ಹುಡುಗಿಗೋಸ್ಕರ ನನ್ನ ಕೆಲಸ ಬಿಡ್ತೀರಾ? ಯಪ್ಪ ಆಗಲ್ಲ. ಆಯಿತು, ಕೆಲ್ಸಕ್ಕೆ ರಿಸೈನ್ ಮಾಡೋಕ್ಕೆ ಹೇಳು. ಏನು ಇಲ್ಲದೆ ಇರೋ ಭಿಕಾರಿಗೆ ಮದುವೆ ಆಗ್ತೀನಿ ಅಂತಂದರೆ ನಿನ್ನ ಹಣೆ ಬರ, ನಾನೇನು ಮಾಡೋಕ್ಕಾಗಲ್ಲ. ಏನು ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಅವ್ರಿಗೆ ಎಷ್ಟೊಂದು ಜಮೀನು ಐತೆ, ಈ ಮನೆಯಲ್ಲೆಲ್ಲ ಅವ್ರದ್ದೇ. ಹಾಂ, ಏನು ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ನೋಡೋ, ಕಷ್ಟ ಅಂತ ಬಂದಾಗ ಅವ್ರ ಹತ್ರ 1 ರೂಪಾಯಿ ಇರಲ್ಲ, ಮನೆಗಳಿರ್ಬೋದು, ಜಮೀನು ಇರ್ಬೋದು, ಅದನ್ನೆಲ್ಲ ಕಟ್ಕೊಂಡು ಏನು ಮಾಡ್ತೀಯಾ? ಕಷ್ಟ ಅಂತ ಬಂದರೆ ಅವ್ರ ಹತ್ರ 1-2 ಲಕ್ಷ ದುಡ್ಡಿರ್ತದಾ? ಹಾಂ, ಇವರೇನಣ್ಣ ಹಿಂಗೆ ಹೇಳ್ತವ್ರೆ? ನೋಡಪ್ಪ, ನಿನ್ನ ಆಸೆ ಏನು? ಆದಿಶಂಕರ್ನು ಕೆಲಸ ಬಿಟ್ಟು ನಾನು ಬಿಸ್ನೆಸ್ ನೋಡ್ಕೊಬೇಕು, ಅಷ್ಟೇ ತಾನೇ ನಿನ್ನ ಆಸೆ? ನಾನು ಮಾತಾಡ್ತೀನಿ ಆದಿಶಂಕರ್ನ ಹತ್ರ. ಮಾತಾಡು. ಆದಿಶಂಕರ, ಏನು ಗಾನ್ವಿ ಬಾಯ್ಲಿ? ಯಾಕೋ ನಿಮ್ಮಪ್ಪ ನಿಮ್ಮಮ್ಮ ನೀವೆಲ್ಲ ಒಂದಾದ್ರಲ್ಲ, ಅಷ್ಟೇ ಖುಷಿ ನನಗೆ. ಆದಿಶಂಕರ, ನಿನ್ನ ಹತ್ರ ಒಂದು ಮಾತು ಕೇಳಬೇಕು. ಕೇಳು ಗಾನ್ವಿ. ನೀನು ನಿನ್ನ ಕೆಲಸಕ್ಕೆ ರಿಸೈನ್ ಮಾಡಿ ನಮ್ಮ ಬಿಸ್ನೆಸ್ ನೋಡ್ಕೊಬೇಕು. ಆದಿಶಂಕರ, ರಿಸೈನ್ ಮಾಡೋಕ್ಕಲ್ಲ ಗಾನ್ವಿ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದು ರಿಸೈನ್ ಮಾಡೋಕ್ಕಲ್ಲ, ನಾನು ಕೆಲಸ ಮಾಡಬೇಕು ಅಂತ. ನಾನು ಯಾವುದೇ ಕಾರಣಕ್ಕೂ ನನ್ನ ಕೆಲಸಕ್ಕೆ ರಿಸೈನ್ ಮಾಡೋಕ್ಕಾಗಲ್ಲ. ಇಲ್ಲ ಆದಿಶಂಕರ, ನೀನು ರಿಸೈನ್ ಮಾಡಲೇಬೇಕು. ನಮ್ಮದು ಬೇಕಾದಷ್ಟು ಬಿಸ್ನೆಸ್ ಐತೆ, ಅದನ್ನೆಲ್ಲ ನೋಡ್ಕೊಬೇಕು. ನೀನು ರಿಸೈನ್ ಮಾಡಲೇಬೇಕು ಆದಿಶಂಕರ. ಇಲ್ಲ ಗಾನ್ವಿ, ಸಾರಿ, ನನ್ನ ಕೆಲಸಕ್ಕೆ ನಾನು ರಿಸೈನ್ ಮಾಡೋಕ್ಕಾಗಲ್ಲ. ಅದೆಲ್ಲ ನಮ್ಮ ತಾತನ ಆಸೆ. ನಾವು ಕೆಲಸ ಮಾಡ್ತಾ ಇರೋದಲ್ಲ, ನಾವು ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ರಿಸೈನ್ ಮಾಡೋಕ್ಕೆ ಆಗಲ್ಲ. ಅಲ್ಲಪ್ಪ, ನಮ್ಮದು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಐತೆ, ಅದನ್ನು ನೋಡ್ಕೊಂಡು ನೀನು ಆರಾಮಾಗಿರ್ಬೋದು. ಅಂಕಲ್, ನಿಮ್ಗೇನು ಗೊತ್ತಿಲ್ಲ ಅನಿಸುತ್ತೆ, ನಮಗೂ ಅಷ್ಟೇ 4 ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಲ್ಲಿ. ನೀವು ಹೇಳ್ತಾ ಇದ್ರಲ್ಲ, ಅದ್ರ ಡಬಲ್ ದುಡ್ಡು ಐತೆ ಆ ಬಿಲ್ಡಿಂಗ್ ಮೇಲೆ. ನೀವು ಯಾವುದೇ ಕಾರಣಕ್ಕೂ ನಮಗೇನು ಇಲ್ಲ ಅಂತ ಮಾತಾಡೋಂಗೆ ಇಲ್ಲ ಅಂಕಲ್. ಅಲ್ಲಪ್ಪ, ಬಿಲ್ಡಿಂಗ್ಗಳಷ್ಟೇ ತಾನೇ, ಇನ್ನೇನು ಇಲ್ವಲ್ಲ, ಅದು ನಿಮ್ಮ ಭ್ರಮೆ ಅಷ್ಟೇ. ಅಲ್ಲ, ಅಷ್ಟೆಲ್ಲ ದುಡ್ಡಿದ್ರು ನೀವು ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ ಅಂತಂದರೆ ನಂಬಕತ್ತೈತೇನಪ್ಪ? ನೀವೇನೋ ಹೇಳ್ತೀರಾ, ನಾವು ನಂಬಕತ್ತೈತಾ? ನಿಮ್ಮ ಹತ್ರ ದುಡ್ಡು ಇಲ್ದಿದ್ದಕ್ಕೆ ತಾನೇ ನೀವು ಕೆಲಸಕ್ಕೆ ಸೇರ್ಕೊಂಡಿರೋದು. ನಾನು ಹೇಳಿದ್ನಲ್ಲ ಅಂಕಲ್, ನಿಮ್ಮ ಭ್ರಮೆ ಅಷ್ಟೇ ಅಂತ. ನೋಡಿ ಅಂಕಲ್, ನಿಮ್ಮನ್ನು ಒಂದು ಮಾಡಬೇಕು ಅಂತ ನಮ್ಮ ಆಸೆ ಇತ್ತು, ನಿಮ್ಮನ್ನೆಲ್ಲ ಒಂದು ಮಾಡಿದ್ದೀವಿ. ಮತ್ತು ಅವರು ಯಾವುದೇ ಕಾರಣಕ್ಕೂ ಜೈಲಿಂದ ಹೊರಗಡೆ ಬರಲ್ಲ, ಅವರು ಒಳಗಡೆನೇ ಇರ್ತಾರೆ. ನಿಮ್ಗೆ ಇನ್ನೇನು ತೊಂದರೆ ಇಲ್ಲ, ನಿಮ್ಮ ಕೆಲಸಕ್ಕೆ ನೀವು ಮಾಡ್ಕೊಳ್ಳಿ. ಇಲ್ಲಪ್ಪ, ಆದಿಶಂಕರನೇ ನಮ್ಮ ಮನೆ ಹಳಿನ ಆಗಬೇಕು ಅಂತಂದರೆ ನಿನ್ನ ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟು ನಮ್ಮ ಬಿಸ್ನೆಸ್ ನೋಡ್ಕೊಬೇಕಪ್ಪ. ಇಲ್ಲ, ಖಂಡಿತ ನಾನು ಕೆಲಸಕ್ಕೆ ರಿಸೈನ್ ಮಾಡೋಕ್ಕಾಗಲ್ಲ. ಅಪ್ಪ, ಆದಿಶಂಕರ್ನು ಅವ್ನ ಕೆಲಸ ಅವ್ನು ಮಾಡ್ಕೊತಾನೆ, ನಾನು ನೋಡ್ಕೊತೀನಪ್ಪ ಬಿಸ್ನೆಸ್ ಎಲ್ಲನೂ. ನೀನೇನು ಯೋಚನೆ ಮಾಡಬೇಡ ಅಣ್ಣ. ಅವ್ರು ಹೇಳ್ತಾವ್ರೆ ನಮ್ಮ ಹತ್ರ ಏನೂ ಇಲ್ಲ ಅಂತ. ಹೋಗ್ಲಿ ಬಿಡು, ಅವ್ರ ಹತ್ರನೇ ಎಲ್ಲ ಐತೆ, ನಮ್ಮ ಹತ್ರ ಏನೂ ಇಲ್ಲ ಬಿಡಪ್ಪ, ನಾವೇನು ಇಲ್ದರೋ. ಅದೇ ಶಾನ್ಭೋಗ್ರೆ ನಾನು ಹೇಳಿದ್ದು, ನಾಳೆ ಬೆಳಗ್ಗೆ ನಮಗೆ ಬಿಸ್ನೆಸ್ಸಲ್ಲಿ ಕಷ್ಟ ಅಂತ ಬಂದರೆ ಸಹಾಯ ಮಾಡೋ ಶಕ್ತಿ ಇರಬೇಕಲ್ಲ, ಅಂಥವ್ರ ಮನೆಯಿಂದ ನನ್ನ ಮಗಳಿಗೆ ಗಂಡು ತರಬೇಕು ಅಂತ ನನ್ನ ಆಸೆ. ಹಂಗೆ ಮಾಡಪ್ಪ, ಹಂಗೆ ಮಾಡು. ನಾಳೆ ಬೆಳಗ್ಗೆ ನಿಂಗೂ ಕಷ್ಟ ಅಂತ ಬಂದರೆ ಸಹಾಯ ಮಾಡೋ ಶಕ್ತಿ ಬೇಕಲ್ಲ, ಹಾಂ, ಹಂಗೆ ಮಾಡಿ. ನೀನು ಅಂಥವ್ರ ಮನೆಯಿಂದನೇ ಗಂಡು ತಗೊಂಬ, ಯಾರು ಬೇಡ ಅಂತ ಹೇಳಿದ್ರಪ್ಪ? ಅಲ್ಲ ಶಾನ್ಭೋಗ್ರೆ, ನೀವು ಇವ್ರು ಹೇಳ್ದಂಗೆ ಹೇಳ್ತಿರಲ್ಲ, ಆದಿಶಂಕರನ್ಗೆ ಏನು ಕಮ್ಮಿ ಆಗೈತೆ? ನಮ್ಮ ಯಜಮಾನ್ರೆ ಹಿಂಗೆಲ್ಲ ಮಾತಾಡ್ತಾವ್ರೆ. ಎಲ್ಲೋ ಬಿದ್ದಿದ್ರು, ಅವ್ರು ಅಷ್ಟು ದುಡ್ಡು ಖರ್ಚು ಮಾಡಿ ಇಲ್ಲಿ ಕರ್ಕೊಂಬಂದ್ರಲ್ಲ, ಇದೇನಾ ಬೆಲೆ ಕೊಡೋದು ಇವರು ಇವತ್ತು? ಹಾಂ, ನಿಮಗೆಲ್ಲ ಇದೇನಾ ಬೆಲೆ ಕೊಡೋದು? ನೋಡಮ್ಮ, ಮನುಷ್ಯ ಜನ್ಮ ಅನ್ನೋದೇ ಹಂಗೆ, ಆಯಿತಾ? ಇವಾಗಿನ ಕಾಲದಾಗೆ ನಿಯತ್ತಿಗೆ ಬೆಲೆ ಇಲ್ಲ. ನಾವು ಯಾವುದೇ ಆಸೆ ಇಟ್ಕೊಂಡು ನಿಮ್ಗೆ ಸಹಾಯ ಮಾಡಿಲ್ಲ ನನ್ನ ಮೊಮ್ಮಕ್ಳಿಬ್ರು. ನಿಮ್ಮ ಜಾಗದಾಗ ಬೇರೆ ಯಾರೇ ಇದ್ದಿದ್ರು ಅವ್ರಿಗೂ ಸಹಾಯ ಮಾಡ್ತಾಯಿದ್ರು ನನ್ನ ಮೊಮ್ಮಕ್ಕಳು. ನೀವು ಅದಕ್ಕೇನು ಬೇಜಾರು ಮಾಡ್ಕೊಂಬಿಟ್ರಮ್ಮ. ಆ ಅಪ್ಪನ ಬಂದವನೇ, ನೀವು ಖುಷಿಯಾಗಿರೋದು ನೋಡ್ಕೊಳ್ರಿ. ನನ್ನ ಮೊಮ್ಮಗನು ಕೆಲಸಕ್ಕೆ ರಿಸೈನ್ ಮಾಡಲ್ಲ. ಆದಿಶಂಕರ, ನಮ್ಮಪ್ಪ ಹೇಳಿದ್ರೆ ಹೇಳ್ತಾರೆ,
ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ, ಹೋದ್ರೆ ಹೋಗ್ತಾರೆ. ನನಗೆ ನನ್ನ ಖುಷಿನೇ ಮುಖ್ಯ ಆಯಿತಾ. ನೀನು ಎಷ್ಟೆಲ್ಲ ಸಹಾಯ ಮಾಡಿದ್ಯಾ ನಮಗೆ. ಹಾಂ, ನೀನು ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ನಾವಿಬ್ರು ಮದುವೆ ಆಗೋಣ. ಹಂಗಾದ್ರೆ ಈ ತಂದೆ ಮಾತಿಗೆ ಬೆಲೆ ಇಲ್ಲ ನಿನ್ನ ಹತ್ರ ಗಾನ್ವಿ. ಬೆಲೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅಪ್ಪ. ನೀನು ಏನು ಮಾತಂತ ಮಾತಾಡ್ತಾ ಇದೆಯಾ? ಹಾಂ, ಏನು ಮಾತಂತ ಮಾತಾಡ್ತಾ ಇದೆಯಾ? ಸ್ವಲ್ಪನಾದರೂ ನೀಯತ್ತಿರಬೇಕು ಮನುಷ್ಯನಿಗೆ. ಎಷ್ಟು ಸಹಾಯ ಮಾಡೋರು ಅವ್ರು ನಮಗೆ. ಹಾಂ, ನಾನು ಹೇಳ್ದೆ ತಾನೇ ಸ್ವಲ್ಪ ದುಡ್ಡು ಕೊಟ್ಟು ಕೈ ತೊಳ್ಕೊ ಅಂತ. ತಿರುಗಿ ಮಾತಾಡ್ತಾ ಇದೆಯಾ ನೀನು? ಗಾನ್ವಿ, ನಿಮ್ಮಪ್ಪ ಹೇಗೆ ಹೇಳ್ತಾರೋ ಆ ಕೇಳು. ಪಾಪ ಇಷ್ಟರಿಂದ ನಿಮ್ಮಪ್ಪ ಕಷ್ಟಪಟ್ಟಿದ್ದಾರೆ. ಹಾಂ, ಇನ್ಮೇಲಾದರೂ ಅವ್ರು ಖುಷಿಯಾಗಿರಲಿ. ಅವ್ರನ್ನ ಕರ್ಕೊಂಡು ನೀವು ಮನೆಗೆ ಹೋಗ್ರಿ. ಇಲ್ಲ ಆದಿಶಂಕರ, ನಮ್ಮಪ್ಪ ಬೇಕಾಗಿಲ್ಲ. ನಮ್ಮಪ್ಪ ಇಷ್ಟೇ, ನಿಯತ್ತಿಲ್ಲ. ನಾನು ನಿನ್ನ ಮದುವೆ ಆಗ್ಬೇಕು ಆದಿಶಂಕರ. ಸರಿ ಬಿಡು ಗಾನ್ವಿ, ನೀನು ನಿಮ್ಮಮ್ಮ ಚೆನ್ನಾಗಿರ್ರಿ. ನಾನೇ ಎಲ್ಲಾದರೂ ದೂರ ಹೊಟ್ಟೋಗ್ತೀನಿ. ಹಂಗೆ ಮಾಡಿ. ಇಷ್ಟಿನಿಂದ ನೆಮ್ಮದಿಯಾಗಿದ್ರಿ, ನೀವು ಬಂದು ನಮ್ಮ ನೆಮ್ಮದಿಯೆಲ್ಲ ಹಾಳು ಮಾಡಿಬಿಟ್ರಿ. ಹಂಗೆ ಮಾಡಿ ಎಲ್ಲಾದರೂ ದೂರ ಹೊಟ್ಟೋಗ್ಬಿಟ್ರಿ. ನನ್ನ ಕಣ್ಣಿಗೆ ಕಾಣಿಸ್ಬಿಟ್ರಿ ನೀವು. ನಿಮ್ಮಂಥವ್ರು ಇದ್ರೆ ಎಷ್ಟು, ಹೋದ್ರೆ ಎಷ್ಟು. ಓ ಹೌದಾ, ಸರಿ ನಮ್ಮ ಆಯಿತು. ನಿನ್ನ ಬಾಯೊಳಗಿಂತ ದೊಡ್ಡ ಮಾತು ಬರ್ತೈತೆ ಅಂತ ನಾನು ಕನ್ಸೊಳಗೂ ಅನ್ಕೊಂಡಿರಲಿಲ್ಲ. ಕನಸಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನೀವು ಬರ್ದೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಗಾನ್ವಿ, ತಂದೆಗಿಂತ ಮಾತಾಡೋದು ನೀನು? ಮತ್ತೆ ಇನ್ನೇನು ತಾತ, ಇವಾಗ ಬಂದ್ಬಿಟ್ಟು ಏನು ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಐತೆ ಅನ್ನೋಂಗೆ ಇವ್ರು ಮಾತಾಡ್ತಾ ಇದ್ರೆ ನಾನು ಸುಮ್ಮನೆ ಇರ್ಬೇಕಾ ಇವ್ರು ಮಾತು ಕೇಳ್ಕೊಂಡು? ನೋಡಮ್ಮ, ಅವರು ನಮ್ಮ ಆಶಂಕರ್ನ ಹೇಳ್ದಂಗೆ ಇಷ್ಟರಿಂದ ಕಷ್ಟೊಳಗಿದ್ರು. ಇನ್ಮೇಲಾದರೂ ನೆಮ್ಮದಿಯಾಗಿರಲಿ. ನೀವು ಕರ್ಕೊಂಡು ಮನೆಗೆ ಹೋಗ್ರಿ. ಸರಿ ಪಾರು, ನಾನು ಓದ್ತೀನಿ. ನಮಗೂ ನಿಮಗೂ ಇತ್ತಿತ್ರುನ ಮುಗೀತು. ಯಾಕ್ರಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಹಾಂ, ಮತ್ತೆ ನನ್ನ ಮಗಳು ನನ್ನ ಮಾತು ಕೇಳಿಲ್ಲ ಅಂದಮೇಲೆ ಇನ್ನೇನಕ್ಕೆ ನಾನು ಇಲ್ಲಿರ್ಬೇಕು? ಏನಕ್ಕಿರಬೇಕು? ನಾನಿರಲ್ಲ, ನಾನು ಓದ್ತೀನಿ. ನೀನು ನಿನ್ನ ಮಗಳೇ ಖುಷಿಯಾಗಿರಿ. ಅಲ್ಲ, ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನು ಹೇಳಿದ್ನಲ್ಲ, ನನಗೆ ಇವರು ಸಂಬಂಧ ಬೇಕಾಗಿಲ್ಲ, ನನಗಿಷ್ಟ ಇಲ್ಲ. ಅದೇ ಯಾಕೆ? ನನ್ನ ಫ್ರೆಂಡ್ ಮಗನಿಗೆ ಗಾನ್ವಿನ ಕೊಟ್ಟು ಮದುವೆ ಮಾಡಬೇಕು. ಅವರು ನಮಗಿಂತೂ ಶ್ರೀಮಂತರು. ನನ್ನ ಮಗಳನ್ನ ಕೊಡಬೇಕಂದ್ರೆ ನಮಗಿಂತೂ ಶ್ರೀಮಂತರಾಗಿರ್ಬೇಕು. ಅವರು ಅಂಥವ್ರು ಕೊಡಬೇಕು ಅಂತ ಆಸೆ. ಏನಂಗಾದ್ರೆ ಇವ್ರ ಹತ್ರ ಏನೂ ಇಲ್ಲ ಅಂತನಾ? ಇವ್ರ ಮನೆಗೆ ಏನು ಇರಲಿ ಬಿಡಲಿ, ನಮ್ಗೇನಾಗಬೇಕು? ನಮಗೆ ನಮ್ಮ ಮಗಳು ಖುಷಿ ಮುಖ್ಯ ತಾನೆ. ಹಾಂ, ನನಗಿಷ್ಟ ಇಲ್ಲ ಇವ್ರ ಸಂಬಂಧ ಬೆಳೆಸೋಕ್ಕೆ ಅಷ್ಟೇ. ಅಲ್ಲಿಂದ ನನ್ನ ಕರ್ಕೊಂಬಂದವ್ರೆ, ನಾನು ಕರ್ಕೊಂಬಂದಿಲ್ಲ ಅಂತ ಹೇಳ್ತಾ ಇಲ್ಲ. ನಿಮಗೂ ಸಹಾಯ ಮಾಡೋರೆ, ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವ್ರ ಸಂಬಂಧ ಬೆಳೆಸೋಕ್ಕೆ ನನಗಿಷ್ಟ ಇಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಂಡಿದ್ರೆ ಮಾಡ್ಕೊ, ಇಲ್ಲ ಅಂತಂದರೆ ನನ್ನ ಪಾಡಿಗೆ ನಾನು ಎಲ್ಲಾದರೂ ದೂರ ಹೊಟ್ಟೋಗ್ತೀನಿ. ಆ ಮಾತು ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಾ? ಇಷ್ಟು ದಿನದಿಂದ ದೂರ ಇದ್ದಿದ್ದೆ ಸಾಕು. ಇವಾಗ ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ತಾನೇ ಇಬ್ಬರು ಹುಡುಗರು ಕಷ್ಟಪಟ್ಟಿತ್ತು. ಗಾನ್ವಿ, ನೋಡಮ್ಮ, ಇಷ್ಟದಿಂದ ತಂದೆ ತಾಯಿಯಿಂದ ದೂರ ಐತೆ. ಇನ್ಮೇಲೆ ಅಂಥ ಅವಕಾಶನ ಕೇಳ್ಕೊಂಬೇಡಮ್ಮ. ತಂದೆ ತಾಯಿ ಜೊತೆ ಖುಷಿಯಾಗಿರಮ್ಮ. ಹೇಳಿದ ಮಾತು ಕೇಳು. ತಂದೆ ತಾಯಿ ನಿಮ್ಗೇನು ಕೆಟ್ಟದ್ದು ಬಯಸಲ್ಲಮ್ಮ, ಅವರು ಒಳ್ಳೇದೇ ಬಯಸ್ತಾರೆ. ಅಲ್ಲ, ಇಷ್ಟೆಲ್ಲ ಸಾಕಿ ನಿಮಗೆ ಕೆಟ್ಟದಾಗಬೇಕು ಅಂತ ಬಯಸ್ತಾರಾ? ನಿಮ್ಮ ತಂದೆ ಹೆಂಗೆ ಹೇಳ್ತಾರೋ ಹಂಗೆ ಕೇಳಮ್ಮ ನೀನು. ನೀವೇನು ಹೇಳ್ತಾ ಇದ್ದೀರಾ ತಾತ? ಆದಿಶಂಕರ್ನ ನಾನು ಮದುವೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀರಾ? ಮದುವೆ ಆಗಬಾರ್ದು ಅಂತ ನಾನು ಹೇಳಿಲ್ಲ. ನಿಮ್ಮ ತಂದೆಗೆ ಇಷ್ಟ ಇರಬೇಕು. ಅಲ್ಲ, ಅವ್ರಿಗಿಷ್ಟ ಇಲ್ದಿದ್ದ ಕೆಲಸ ಯಾಕೆ ಮಾಡ್ತೀಯ ನೀನು? ಯಾಕಮ್ಮ ಮಾಡ್ತೀಯಾ? ನಿಮ್ಮ ತಂದೆ ಒಳ್ಳೇದೇ ಬಯಸ್ತಾರೆ ನಿಮಗೆ. ಆಲೋಚನೆ ಮಾಡು. ಒಂದನ್ನು ಪಡಿಬೇಕಂದ್ರೆ ಒಂದನ್ನು ತ್ಯಾಗ ಮಾಡಲೇಬೇಕು. ಇವಾಗ ನಿಮ್ಮ ತಂದೆ ತಾಯಿನ ಪಡಿಬೇಕು ಅಂತಂದರೆ ನೀನು ಆದಿಶಂಕರನ್ನ ಬಿಡಲೇಬೇಕು. ಹಂಗೂ ನಿಮ್ಮಿಬ್ಬರಿಗೂ ಮದುವೆ ಅನ್ನೋದು ನಿಮ್ಮ ಮನೆ ಒಳಗೆ ಬರೆದಿದ್ರೆ ಯಾರು ಏನೇ ಮಾಡಿದ್ರೂ ನಿಲ್ಸೋಕ್ಕಾಗಲ್ಲ. ನಿಮ್ಮ ಮದುವೆ ಆಗೇ ಆತೈತೆ. ಅರ್ಥ ಆಯ್ತಾ? ಒಂದನ್ನು ಪಡಿಬೇಕಂದ್ರೆ ಒಂದನ್ನು ಬಿಡಲೇಬೇಕು. ಆದಿಶಂಕರನಿಗಿಂತಲೂ ನಿಮಗೆ ತಂದೆ ತಾಯಿನೇ ಹೆಚ್ಚು. ಅವ್ರು ಎಷ್ಟು ದಿನ ಇರ್ತಾರಮ್ಮ? ಅವ್ರನ್ನ ಖುಷಿಯಾಗಿ ನೋಡ್ಕೊಬೇಕು. ಯಾಕ್ರಿ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ ಪಾರು. ನನ್ನ ಮಗಳನ್ನ ನಮಗಿಂತಲೂ ಶ್ರೀಮಂತರು ಕೊಡಬೇಕು, ಆಯಿತಾ? ನಾಳೆ ಬೆಳಗ್ಗೆ ಕಷ್ಟ ಅಂತ ಬಂದರೆ ಯಾರು ನೋಡ್ತಾರೆ? ಇವಾಗಿನ ಕಾಲದಾಗೆ ಅವ್ರವ್ರು ಬದುಕೋದೆ ಅವ್ರವ್ರ ಕಷ್ಟ. ಅಣ್ಣ ಬೈಲಿ. ಆದಿಶಂಕರ, ನಿಮ್ಮ ತಾತ ನೋಡು ಆದಿಶಂಕರ ಹೆಂಗೆ ಮಾತಾಡ್ತಾರೆ. ನಮ್ಮ ತಾತ ಹೇಳ್ತದ್ದು ಕರೆಕ್ಟಾಗಿ ಐತೆ ಗಾನ್ವಿ. ಯಾಕಪ್ಪ? ಅಣ್ಣ, ಗಾನ್ವಿ ಅವರಪ್ಪ ನಮ್ಮನ್ನ ಶ್ರೀಮಂತರಲ್ಲ ಅಂತ ಅಂದ್ಬಿಟ್ಟಲ್ಲ ಅಣ್ಣ. ಅಣ್ಣ, ನೀನು ಒಂದ್ಸರಿ ಆ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಣ್ಣ. ಅವ್ರ ಮನೆಯಿಂದ ನಾವು ಹೆಣ್ಣು ತರೋದು ಬೇಡ. ಅವ್ರು ಇಷ್ಟೆಲ್ಲ ಮಾತಾಡಿದ್ಮೇಲೆ ನಮ್ಗೆ ಆ ಹೆಣ್ಣು ಬೇಡವೇ ಬೇಡ. ನೀನು ಕರ್ಕೊಂಡೋಗಿ ನಮ್ಮ ಹತ್ರ ದುಡ್ಡು ಎಷ್ಟೈತೆ ಅನ್ನೋದು ನೀನು ತೋರಿಸ್ಲೇಬೇಕಣ್ಣ. ಅಯ್ಯೋ, ನಿಂಗೇನು ಮಾಡೋಕ್ಕೇನು ಕೆಲಸ ಇಲ್ಲೇನಾ? ಸುಮ್ಮನೆ ಇರ ನೀನು. ಸುಮ್ಮನೆ ಇರಬೇಕು. ಇಲ್ಲ ಅಣ್ಣ, ಆ ಅಪ್ಪನ ಮನಸ್ಸಲ್ಲಿ ನಾವು ಬಡವರು ಅನ್ನೋದು ಉಳ್ಕೊಬಾರ್ದು, ಆಯಿತಾ? ನನಗೋಸ್ಕರನಾದರೂ ನೀನು ಕರ್ಕೊಂಡೋಗಿ ತೋರಿಸು. ನಮ್ಮ ಹತ್ರ ಏನೇನೈತೆ ಅನ್ನೋದು ಆ ಅಪ್ಪನ ನೋಡಲೇಬೇಕು. ರಾಮು, ಆ ಅಪ್ಪ ಏನೋ ಅಂತ ಅಂದ್ಬಿಟ್ನು ಅಂತಂದರೆ ನಾವು ಬಡವರಾಗೋಗ್ಬಿಡ್ತೀರಾ? ಹಾಂ, ನಾವು ಬಡವರೇ ಅನ್ಕೋ. ನಮ್ಮ ಹತ್ರ ಏನೂ ಇಲ್ಲ. ಇಲ್ಲ ಅಣ್ಣ, ನಾನು ಯಾವತ್ತೂ ನಿನ್ನೇನು ಕೇಳ್ದೋನಲ್ಲ. ಇದೊಂದು ಕೆಲಸ ನೀನು ಮಾಡಲೇಬೇಕು. ನನಗೆ ಅವ್ರ ಮನೆ ಹೆಣ್ಣು ನಮ್ಗೆ ಬೇಕಾಗಿಲ್ಲ. ನೀನು ಕರ್ಕೊಂಡೋಗೋಣ ಅಪ್ಪನ. ಈಗ ಇದೇ ಬೇಡ ಅಂತ ಹೇಳೋದು? ಇಲ್ಲ, ನೀನು ಕರ್ಕೊಂಡೋದ್ರೆ ಸರಿ, ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಓ ಸರಿ ಬಿಡಪ್ಪ. ನಮ್ಮ ಅಣ್ಣ ಹೇಳ್ತಾರೆ ಕರೆಕ್ಟಾಗೈತೆ. ಒಂದನ್ನು ಪಡಿಬೇಕಂದ್ರೆ ಒಂದನ್ನು ಬಿಡಲೇಬೇಕು. ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆ ಇರಬೇಕು. ನೀನು ಅವ್ರ ಜೊತೆ ಖುಷಿಯಾಗಿರ್ಬೇಕು. ಏನಪ್ಪ ನಿನ್ನ ಹೆಸರು ಏನೋ ಗೊತ್ತಿಲ್ಲ ನಂಗೆ. ಹೇಳಿ ಶಣ್ಬುಗ್ರೆ. ಒಂದೇ ಒಂದು ನಿಮಿಷ ನನ್ನ ಜೊತೆಗೆ ಬರ್ತೀಯಾ? ಯಾಕೆ ಶಣ್ಬುಗ್ರೆ? ಬಾಪ ಹೇಳ್ತೀನಿ. ಹಾಂ ಸರಿ ಬಾ, ನನ್ನ ಜೊತೆಗೆ ಬಾ. ಶಂಕರ ಆಂಟಿ, ಗಾನವಿ ನಾನು ಹೆಂಡ್ತಿ ಅಂತ ನಮ್ಮ ಮನೆಯೊಳಗೆ ಬರ್ತಿದ್ರೆ ಯಾರೇನೂ ಮಾಡೋಕ್ಕಾಗಲ್ಲ ಆಂಟಿ.
ನೀವು ಭಯ ಪಡಬೇಡ್ರಿ. ಅಂಕಲ್ ಕರ್ಕೊಂಡು ನಿಮ್ಮ ಮನೆಗೆ ನೀವು ಹೋಗ್ರಿ. ಮುಂದುವರಿಯುವುದು